ಯುವಕರಿಗೆ ಮಾರ್ಗದರ್ಶನವನ್ನು ನೀಡ್ತಾ ಇರ್ತಕ್ಕಂಥ ಮಾಜಿ ವಿಧಾನ ಪರಿಷತ್ ಸದಸ್ಯರ 2008ರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಆದ ನಂತರ ಇಲ್ಲಿಯವರೆಗೂ ನಡೆದು ಬಂದಿರತಕ್ಕಂಥ ಚುನಾವಣೆಗಳಲ್ಲಿ 2008ರಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ನಮ್ಮ ಆಶೀರ್ವಾದ ಮಾಡಿದ್ರು. ಆದರೆ ನಿಮಗೆ ಗೊತ್ತಿದೆ, ಹೊತ್ತಿನ ರಾಜಕಾರಣದ ಬೆಳವಣಿಗೆಗಳು ಯಾವ್ಯಾವ ರೀತಿ ಆಯ್ತು ಅಂತಕ್ಕಂಥದ್ದು ಮತ್ತನೇ ಇದನ್ನ ಪುನರ್ರಚಿಸಲಿಕ್ಕೆ ಹೋಗೋದಿಲ್ಲ. ಅವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು ವಿ ಪದ್ಮಣ್ಣನವ್ರನ್ನ 2008ರಲ್ಲಿ ಏನು ಈ ಮಧ್ಯದಲ್ಲಿ ಉಪಚುನಾವಣೆ ನಡೆಯಬೇಕಾದಂತ ಒಂದು ಸನ್ನಿವೇಶ ನಮ್ಮ ಮುಂದೆ ಎದುರಾಯಿತು. ಆ ಸಂದರ್ಭದಲ್ಲಿ ವಿ ಪದ್ಮಣ್ಣನವರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದು ಪಕ್ಷ ತೀರ್ಮಾನ ಮಾಡಿತ್ತು. ಆದರೆ ವಿ ಪದ್ಮಣ್ಣನವರು ಸರ್ಕಾರದಲ್ಲಿ ಅಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇದ್ರು. ಅವರು VRS ತಗೊಳ್ಳಿಕ್ಕೆ ಆಗ್ಲಿಲ್ಲ. ಆ ಸಂದರ್ಭದಲ್ಲಿ ಅಂತ ಒಂದು ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಇಂದಿನ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕುಮಾರಣ್ಣವರ ಹಾಗೂ ಪಕ್ಷದ ವರಿಷ್ಠ ದೇವೇಗೌಡ ಸಾಹೇಬರು ನೀಡಿದ ತೀರ್ಮಾನ ಅಂತಿಮವಾಗಿ ಪಕ್ಷದಲ್ಲಿ ನಮ್ಮ ಇರ್ತಕ್ಕಂಥ ತಾಲೂಕಿನ ಎಲ್ಲ ಕಾರ್ಯಕರ್ತರು, ಮುಖಂಡಗಳು ತಾವೆಲ್ಲ ತಬ್ಲಿಗಳಾಗಬಾರದು. ಯಾವ ಕಾರಣಕ್ಕೂ ಕ್ಷೇತ್ರದಲ್ಲಿ ಮಧುಗಿರಿ ತಾಲೂಕಿನಲ್ಲಿ ಜನತಾದಳ ಪಕ್ಷ ತನ್ನ ಬೇಸನ್ನು ಕಳ್ಕೊಳ್ಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಕೊನೆಯ ಹಂತದಲ್ಲಿ, ಕೊನೆಯ ಕಾಲಘಟ್ಟದಲ್ಲಿ ನೀವುಗಳೆಲ್ಲ ಒತ್ತಾಯ ಮಾಡಿ ಆದಂತ ಒಂದು ತೀರ್ಮಾನ ನಿರ್ಧಾರ ನನ್ನ ತಾಯಿಯವರು ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವರು ಚುನಾವಣೆ ಬಹುಶಃ ರಾಜ್ಯದಲ್ಲಿ ಅವತ್ತು ನಡೆದಂತ ಉಪಚುನಾವಣೆಗಳ ಪೈಕಿ 3,000 ಅಂತರದಿಂದ ಅನಿತಾ ಕುಮಾರಸ್ವಾಮಿ ಅವರು ನಿಮ್ಮೆಲ್ಲರ ಆಶೀರ್ವಾದದಿಂದ ಮಧುಗಿರಿ ಕ್ಷೇತ್ರದ ಆಯ್ಕೆಯಾದರು. ಅಲ್ಲಿಂದ ಅವರ ಕಾರ್ಯದಲ್ಲಿ ಸಾಕಷ್ಟು ಕಾಮಗಾರಿಗಳು, ಕೆಲಸ ಕಾರ್ಯಗಳು, ಬಹುಮುಖ್ಯವಾಗಿ ಯಾವುದೇ ಕ್ಷೇತ್ರದಲ್ಲಿ ಒಂದು ರೀತಿ ಸಂಘರ್ಷಕ್ಕೆ ಎಡೆ ಮಾಡಿಕೊಳ್ಳಿಲ್ಲ. ಒಂದು ಆರೋಗ್ಯಕರವಾದಂತ ಒಂದು ಸನ್ನಿವೇಶ ಈ ಕ್ಷೇತ್ರದಲ್ಲಿ ಅನಿತಾ ಕುಮಾರಸ್ವಾಮಿ ಅವರ ಕಾಲಘಟ್ಟದಲ್ಲಿ ನಾವು ನೋಡಿದ್ವು. ಆದ್ರೆ ಈಗ ಏನಾಗಿದೆ, ಈಗ ಸಮಸ್ಯೆ ಎಲ್ಲಿಗೆ ಬಂದು ನಿಂತಿದೆ. ಇವತ್ತು ಈ ಕ್ಷೇತ್ರದಲ್ಲಿ ಪರಿಸ್ಥಿತಿ ಏನಾಗಿದೆ, ಕೃಷಿ ಇಲಾಖೆಯಲ್ಲಿ ಒಬ್ಬರು ಡಿ ಗ್ರೂಪ್ ನೌಕರರು ನರಸಿಂಹಮೂರ್ತಿ ಅಂತ ನನಗೆ ಹೆಸರು ಹೇಳ್ತಾ ಇದ್ರು. ಜನತಾದಳ ಪಕ್ಷದ ಅಭಿಮಾನಿ ತಪ್ಪ, ಒಂದು ಪಕ್ಷದ ಅಭಿಮಾನಿಗಳ ತಪ್ಪ. ನೀವು ಸರ್ಕಾರದಲ್ಲಿ ನೌಕರರಾಗಿ ನೀವೇ ಬಂದು ನಮ್ಮ ಪಕ್ಷದ ಪರವಾಗಿ ನೀವು ಚುನಾವಣೆ ಪ್ರಕ್ರಿಯೆ ಪಾಲ್ಗೊಳ್ತಾ ಇದ್ದೀರಾ ಅಂತಕ್ಕಂಥದ್ದನ್ನ ಆಯ್ತಪ್ಪಲ್ಲಿ ಪ್ರಶ್ನೆ ಮಾಡಿ. ಬಡವ ನರಸಿಂಹಮೂರ್ತಿ ಏನು ಪಾಪ ಡಿ ಗ್ರೂಪ್ ನೌಕರಾಗಿ ಆ ಬರ್ತಕ್ಕಂಥ ದುಡ್ಡಲ್ಲಿ ಅವರ ಕುಟುಂಬ ನಿರ್ವಹಣೆ ಮಾಡ್ತಾ ಇದ್ರು. ಈಗ ಅಂತ ಮುಗ್ಧರ ಮೇಲೆ, ಅಂತ ವ್ಯಕ್ತಿ ಮೇಲೆ ಅವತ್ತು ಟಾರ್ಗೆಟ್ ಮಾಡಿ ಜನತಾದಳ ಪಕ್ಷದ ಗುರುತಿಸ್ಕೊಂಡವರೇ, ಜನತಾದಳ ಪಕ್ಷದ ಅಭಿಮಾನಿ ಇದನ್ನು ಮಾಡಿ ನೀವು ಪಾಪ ಆ ನಾಯಕರನ್ನ ಬಲಿಪಶು ಮಾಡಿ ಅವನ್ನ ಟಾರ್ಗೆಟ್ ಮಾಡಿ ಕಿತ್ತು ಬಿಸಾಕಿದೆಯಲ್ಲ. ಇಲ್ಲಿರ್ತಕ್ಕಂಥ ಶಾಸಕರು ಬಹಳ ಹಿರಿಯರಿದ್ದಾರೆ. ಅವರು ಹಿರಿತನದ ಮೇಲೆ ನನಗೆ ಗೌರವ ಇದೆ, ಅದರಲ್ಲಿ ನಾನು ಮಾತಿಲ್ಲ. ಅವರ ಹಿರಿತನಕ್ಕೆ ನಾನು ಗೌರವ ಕೊಡ್ತೇನೆ. ಆದ್ರೆ ಈ ರೀತಿ ದಬ್ಬಾಳಿಕೆ, ದೌರ್ಜನ್ಯ, ಅಹಂಕಾರ ಎಷ್ಟು ದಿನ ಮಾಡ್ತೀರಿ? ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳಲ್ಲಿ ಎಂತ ಬಲಿಷ್ಠರು ಬೇಕಾದರೂ ಉಲ್ಟಾ ಸೀದಾ